This video is about Mullayanagiri trek, which is peak point of Karnataka in Western Ghats. ಇದು ಮುಳ್ಳಯ್ಯನಗಿರಿ ಚಾರಣದ ಬಗ್ಗೆ ಇರುವ ವಿಡಿಯೋ. ಮುಳ್ಳಯ್ಯನಗಿರಿ ಕರ್ನಾಟಕದ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ಅತಿ ಎತ್ತರವಾದಂಥ ಶಿಖರ. ಇದು ಸ್ವಲ್ಪ ಮಟ್ಟಿಗೆ ಕಷ್ಟಕರವಾದ ಟ್ರೆಕ್ ಅಂತಲೇ ಹೇಳ್ಬೋದು. ಈಗ ತಂಡದ ಇಂಟ್ರಡಕ್ಷನ್ ಮತ್ತು ಏನು ಮಾಡಬೇಕು, ಯಾವ ರೀತಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಬ್ರೀಫ್ ಮಾಡಲಾಗ್ತಾ ಇದೆ. ದಿಸ್ ಈಸ್ ದಿ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿ ಟ್ರೆಕ್. ಇಟ್ ಈಸ್ ಕಾಲ್ಡ್ ಸರ್ಪದ ಹಾದಿ. ಈ ಚಾರಣದ ಪ್ರಾರಂಭ ಸ್ಥಳ ಸರ್ಪದ ಹಾದಿ ಅಂತಾರೆ. ಅರಣ್ಯ ಇಲಾಖೆಯ ಅನುಮತಿ ಈ ಚಾರಣಕ್ಕೆ ಅಗತ್ಯ ಇರುತ್ತದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಈಸ್ ರಿಕ್ವೈರ್ಡ್ ಫಾರ್ ದಿಸ್ ಟ್ರೆಕ್. ನಾವು ಒಟ್ಟು ಸದಸ್ಯರು ಸುಮಾರು 35 ಜನ ಈ ಒಂದು ಚಾರಣದಲ್ಲಿ ಭಾಗವಹಿಸಿದ್ವಿ. ಬೆಂಗಳೂರಿನಿಂದ ಚಿಕ್ಕಮಗಳೂರು ಸುಮಾರು 250 ಕಿಲೋಮೀಟರ್ ದೂರ. ಇದು ಚಿಕ್ಕಮಗಳೂರು ಹತ್ತಿರ ಇರತಕ್ಕಂಥ ಪರ್ವತ ಶ್ರೇಣಿ. ಮುಳ್ಳಯ್ಯನಗಿರಿ ಈಸ್ ನಿಯರ್ ಚಿಕ್ಕಮಗಳೂರು, ವಿಚ್ ಈಸ್ ಅಬೌಟ್ 250 ಕಿಲೋಮೀಟರ್ಸ್ ಫ್ರಮ್ ಬ್ಯಾಂಗ್ಳೂರ್. ಚಾರಣದ ವಿವಿಧ ನೋಟಗಳನ್ನು ನೋಡ್ತಾ ಇದ್ದೇವೆ. ದ ಪಾತ್ ಈಸ್ ವೆರಿ ನ್ಯಾರೋ. ಆಲ್ಮೋಸ್ಟ್ ಎಂಟೈರ್ ಟ್ರೆಚ್ ಈಸ್ ಲೈಕ್ ದಿಸ್. ಇಡೀ ಪರ್ವತ ಶ್ರೇಣಿಯ ಈ ಚಾರಣದಲ್ಲಿ ಹಾದಿ ಬಹಳ ಚಿಕ್ಕದಾಗಿರ್ತದೆ. ಅದರಿಂದ ಇದು ರಿಸ್ಕ್ ಲೆವೆಲ್ ಮಾಡ್ರೇಟ್ ಟು ಡಿಫಿಕಲ್ಟ್ ಅಂತಲೇ ಹೇಳ್ಬೋದು. ನಾವು ಬೆಳಗ್ಗೆ ಸುಮಾರು 8 ಗಂಟೆಗೆ ಪ್ರಾರಂಭ ಮಾಡಿದ್ದು. ಇದು ಮೊದಲ ಬಾರಿಗೆ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ. ಇದು ಒಂಟಿ ಮರ ಜಾಗ ಅಂತ ಹೇಳ್ಬೋದು. ಸಿಂಗಲ್ ಟ್ರೀ ಪಾಯಿಂಟ್ ವೇರ್ ವಿ ಟುಕ್ ರೆಸ್ಟ್ ಫಾರ್ ಸಮ್ ಟೈಮ್. ಇದ್ದೇ ಸಹ್ಯಾದ್ರಿಯ ಒಂದು ಪರ್ವತ ಶ್ರೇಣಿಗಳ ನೋಟವನ್ನು ನೋಡಬಹುದು. Morning we started at about 8 a.m. Since there is no canopy of trees, it is too hot actually. ಮರಗಳ ನೆರಳು ಇಲ್ಲದೇ ಇರೋ ಕಾರಣ ತುಂಬ ಬಿಸಿಲು ಇರುತ್ತದೆ. ಆದಷ್ಟು ಬೇಗ ಪ್ರಾರಂಭ ಮಾಡೋದು ಬಹಳ ಮುಖ್ಯ. ಅಲ್ಲಲ್ಲಿ ಸುಧಾರಿಸಿಕೊಂಡು ಮುಂದೆ ಹೋಗಬೇಕಾಗ್ತದೆ. ನೋಡ್ತಾ ಇರ್ಬೋದು ಯಾರ್ಯಾರು ಎಲ್ಲೆಲ್ಲಿ ಬರ್ತಾ ಇದ್ದಾರೆ ಅಂತ. ಕೆಲವು ಕಡೆ ತುಂಬ ಕಷ್ಟಕರವಾದ ಕಡೆ ಬೇರೆಯವರ ಸಹಾಯವನ್ನು ಪಡೆಯಬೇಕಾಗ್ತದೆ. ಡ್ಯೂರಿಂಗ್ ದಿಸ್ ಟ್ರೆಕ್ pole is very much essential. We are seeing the panoramic view of the Western Ghats. ಕಷ್ಟಕರವಾದ ಚಾರಣವಾದರೂ ಸಹ ತುದಿ ತಲುಪಿದಾಗ ತೃಪ್ತಿಕರವಾದ ಭಾವನೆ ಇರ್ತದೆ. ಅಲ್ಲಿ ಒಂದು ದೊಡ್ಡ ಕೆರೆ ಕಾಣಿಸ್ತಾ ಇದೆ. ಒಂದು ಕಡೆ ರಾಕಿ ಟೆರೈನ್ ಇದೆ. ಇಲ್ಲೂ ಸಹ ಸ್ವಲ್ಪ ನಿಧಾನವಾಗಿ ಹತ್ತಬೇಕಾಗ್ತದೆ. ಬಿಸಿಲಿನ ಜಳಕ ಹೆಚ್ಚಿರೋದ್ರಿಂದ ಸುಸ್ತಾಗ್ತಾರೆ ಆದಷ್ಟು ಬೇಗ. ಆಗಾಗ ನೀರನ್ನು ಕುಡಿತಾ ಇರಬೇಕು. ಎಲೆಕ್ಟ್ರಾಲ್
powder is very much needed during this trek since we lose more sweat. ಇಲ್ಲಿ ಬಂಡೆಗಳ ನಡುವೆ ಹತ್ತಿ ಬರಬೇಕಾಗ್ತಾ ಇದೆ. In between these two rocks we have to climb. ಸಹ್ಯಾದ್ರಿಯ ಪರ್ವತ ಶ್ರೇಣಿಗಳಲ್ಲಿ ಚಾರಣಕ್ಕೆ ಹೇಳಿ ಮಾಡಿಸಿದಂಥ ಅನೇಕ ಸ್ಥಳಗಳಿದೆ. ಅದರಲ್ಲಿ ಇದು ಒಂದು ಅಂತ ಹೇಳ್ಬೋದು. ಇಲ್ಲಿ ಎರಡನೇ ಬಾರಿಗೆ ರೆಸ್ಟನ್ನು ತೆಗೆದುಕೊಳ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸು ಹಾಗೂ ಎಲೆಕ್ಟ್ರಾಲ್ ತೆಗೆದುಕೊಳ್ಳುವಂಥ ಸಮಯ. ಆ ಒಂದು ವಿಶಾಲವಾದ ಜಾಗದಿಂದ ಅಗೇನ್ we have started trekking. ಮತ್ತೊಮ್ಮೆ ಸಹ್ಯಾದ್ರಿ ಪರ್ವತಗಳ ನೋಟವನ್ನು ನೋಡಬಹುದು. You can observe the entire stretch almost is like this narrow path. Here we can see the gradation of slope. ಎಷ್ಟು ಇಳಿಜಾರಾಗಿದೆ ಅನ್ನೋದನ್ನು ಇಲ್ಲಿ ನೋಡಬಹುದು. ಇಷ್ಟು ಇಳಿಜಾರಿದ್ದರೂ ಭಯಪಡಬೇಕಾದ ಅಗತ್ಯ ಇಲ್ಲ, ಆದರೆ ಸ್ವಲ್ಪ ಕಷ್ಟಕರ ಅನ್ನುವುದಂತೂ ನಿಜ. ಇಲ್ಲಿ ಬಿಸಿಲು ಹೆಚ್ಚಾಗಿದ್ದು ಸ್ವಲ್ಪ ತೊಂದರೆ ಆಯಿತು. ಆದರೂ ಅಲ್ಲಲ್ಲಿ ಸುಧಾರಿಸಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಈಗ ಮೇಲ್ಮಟ್ಟಕ್ಕೆ ಬಂದಿದ್ದೀವಿ, ತುದಿಯಲ್ಲಿದ್ದೀವಿ. ಇದು ರೆಸ್ಟಿಂಗ್ ಪಾಯಿಂಟ್, ಇದು ಪೀಕ್ ಪಾಯಿಂಟ್. ಹಿಂದ್ಗಡೆ ಮುಳ್ಳಯ್ಯ ಸ್ವಾಮಿ ದೇವಸ್ಥಾನ ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ. ಈಗ ಹಿಡಿತಾ ಇದ್ದೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. Thank you once again for watching.